ಪ್ರೀತಿಸಿ ಮದುವೆಯಾಗಿದ್ದರೂ ಮತ್ತೊಬ್ಬಳ ಜೊತೆ ಲವ್ವಿ ಡವ್ವಿ ಶುರುವಾಗಿತ್ತು. ಪ್ರಶ್ನಿಸಿದ ಹೆಂಡತಿಗೆ ಚಟ್ಟ ಕಟ್ಟಿದ ಗಂಡ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ನಡೆದಿರತಕ್ಕಂತಹ ಭೀಕರ ಘಟನೆ. ಪ್ರೀತಿಸಿ ಮದುವೆಯಾಗಿದ್ರು, ಆ ಸಂಬಂಧವನ್ನು ಪ್ರಶ್ನೆ ಮಾಡಿದಕ್ಕೆ ಹೆಂಡತಿಗೆ ಚಟ್ಟ ಕಟ್ಟಿದಾನ ಗಂಡ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಎರಡನೇ ಮದುವೆಗೆ ವಿರೋಧಿಸಿದ್ದಕ್ಕೆ ಕತ್ತು ಹಿಸುಕಿ ಕೊಂದು ಹಾಕಿದಾನಿದ್ದ. ಗೋಪಿ ಎಂಬಾತನಿಂದ ಈ ಘೋರ ಕೃತ್ಯ ಸಂಭವಿಸಿದೆ. ಡಿಬಿಹಳ್ಳಿಯ ಚಂದನಾಬಾಯಿ ಕೊಲೆಯಾದ ದುರ್ದೈವಿ ಮೃತ ಮಹಿಳೆ. ಗೋಪಿ ಹಾಗೂ ಚಂದನಾಬಾಯಿ ಪ್ರೀತಿಸಿ ಮದುವೆಯಾಗಿದ್ರು. ಇವರ ಪ್ರೀತಿ ಸಂಕೇತಕ್ಕೆ ಇಬ್ಬರು ಗಂಡು ಮಕ್ಕಳಿದ್ರು. ಅನ್ಯೋನ್ಯವಾಗಿ ಜೀವನ ಮಾಡಿದ್ರು ಒಂದಷ್ಟು ದಿವಸ. ಈ ನಡುವೆ ಮತ್ತೊಂದು ಯುವತಿಯ ಜೊತೆ ಗೋಪಿಗೆ ಲವ್ ಶುರುವಾಗಿತ್ತು. ಆ ಯುವತಿಯ ಜೊತೆ ಮದುವೆಗೆ ಮುಂದಾಗಿದ್ದ ಗೋಪಿ. ಪತ್ನಿ ಚಂದನಾಬಾಯಿ ಎರಡನೇ ಮದುವೆಗೆ ತೀವ್ರ ವಿರೋಧತೆಗಳು ವ್ಯಕ್ತವಾಯಿತು. ವಿರೋಧಿಸಿದ ಪತ್ನಿಯನ್ನ ತನ್ನ ಮನೆಯಲ್ಲಿ ಕೂತಿಗೆ ಹೆಸಿಕೊಂಡು ಹಾಕದ. ಇನ್ನು ಸಣ್ಣದಾಗಿ ಸ್ಟೋರಿ ಹೇಳೋದಾದ್ರೆ, ಗೋಪಿ ಮತ್ತು ಚಂದನಾಬಾಯಿ ಗಂಡ ಹೆಂಡತಿ, ಎರಡು ಮಕ್ಕಳಿತ್ತು. ಒಂದಷ್ಟು ದಿವಸ ಚೆನ್ನಾಗಿ ಸಂಸಾರ ಮಾಡಿದ್ರು. ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಇತ್ತಾದ್ರೂ ಕೂಡ ಅನುಸರಿಸ್ಕೊಂಡು ಜೀವನ ಮಾಡ್ತಾ ಇದ್ರು. ಇನ್ನು ಈ ಗೋಪಿ ಆತನ ಮುಖ ಹೇಳುವಂತೆ ಸ್ವಲ್ಪ ಅಲ್ಲಿ ಇಲ್ಲಿ ಇಣುಕುವಂತಹ ಹವ್ಯಾಸ ಇಟ್ಕೊಂಡಿದ್ನೇನು. ಹೆಂಡತಿಯ ಸ್ಕಿನ್ಗಿಂತ ಕೋಮಲವಾಗಿ ಕಂಡ ತ್ವಚೆಯ ಹಿಂದೆ ಬಿದ್ದ. ಆಕೆಯನ್ನು ಲವ್ ಮಾಡ್ತಿದ್ನಂತೆ. ಜೊತೆ ಸುತ್ತಾಟ, ಓಡಾಟ, ಇದನ್ನ ಹೆಂಡತಿ ಗಮನಿಸಿದಾಳೆ ಅಥವಾ ಹೆಂಡತಿಯ ಗಮನಕ್ಕೆ ಯಾರೋ ತಂದಿದ್ದಾರೆ. ಅದನ್ನು ಪ್ರಶ್ನೆ ಮಾಡ್ದ. ಅಲ್ಲ ಕಣಯ್ಯ, ತಾಳಿ ಕಟ್ಟಿ ಕರಕ ಬಂದಿದ್ಯಾ, ನಾನು ನಿನ್ನ ಹೆಂಡತಿ, ನೀನು ನನ್ನ ಸಂಪತ್ತು, ನಾನು ನಿನ್ನ ಸಂಪತ್ತು, ಮಧ್ಯದಲ್ಲಿ ಯಾಕೆ ಆ ಗರ್ತಿ ಅಂತ ಕೇಳೋಳು. ಪಾಪ ಆಕೆಗೆ ಅಧಿಕಾರ ಇದೆ. ಇನ್ನಿದನ್ನ ಪರ್ಮನೆಂಟ್ ಆಗಿ ಕೇಳಲೇಬಾರ್ದು. ಈತನ ಲವ್ವಿ ಡವ್ವಿ, ಈತನ ಪಥಕ್ಕೆ ಯಾರು ಅಡ್ಡಿ ಬರಬಾರ್ದು ಅನ್ನೋ ಕಾರಣಕ್ಕೆ ಹೆಂಡತಿನ ಮುಗಿಸೇ ಬಿಡೋಣ ಅಂತ ಹೇಳಿ ಯೋಚನೆ ಮಾಡ್ದ. ಶಿವಮೊಗ್ಗದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಡಿಬಿಹಳ್ಳಿಯ ಲಂಬಾಣಿ ಸಮುದಾಯದ ಚಂದನಾಬಾಯಿ ಮತ್ತು ಪಂಡರಹಳ್ಳಿಯ ಬೋವಿ ಸಮಾಜದ ಗೋಪಿ ಪರಸ್ಪರ ಬೇರೆ ಜಾತಿಯವರಾಗಿದ್ದು ಅಂತರ್ಜಾತಿ ಮದುವೆ ಮಾಡಿದ್ರು. ಮದುವೆ ಮಾಡಿಕೊಂಡು ಚೆನ್ನಾಗಿದ್ರು. ಕೆಲವು ದಿನ ತಲೆಮರೆಸಿಕೊಂಡಿದ್ದರು. ಬಳಿಕ ವಾಪಸ್ ಊರಿಗೆ ಬಂದು ಸಂಸಾರ ಮಾಡಿದ್ರು. ಇವರ ಪ್ರೀತಿ ಸಂಕೇತಕ್ಕೆ ಇಬ್ಬರಿಗೂ ಗಂಡು ಮಕ್ಕಳಿದ್ದಾರೆ. ಈ ನಡುವೆ ಮತ್ತೊಂದು ಯುವತಿಯ ಜೊತೆ ಈತನಿಗೆ ಶುರುವಾಗಿತ್ತು ಲವ್. ಆ ಯುವತಿಯ ಜೊತೆ ಮದುವೆಗೆ ಮುಂದಾಗಿದ್ದ. ಆದರೆ ಪತ್ನಿ ಚಂದನಾಬಾಯಿ ಈ ಎರಡನೇ ಮದುವೆಗೆ ವಿರೋಧ ಮಾಡಿದ್ದಾರೆ. ಕಟ್ಕೊಂಡದೆ, ನೀನು ಈಗಾಗಲೇ ನನ್ನನ್ನು ಕಟ್ಕೊಂಡಿದೀಯ, ಮತ್ತ್ಯಾಕೋ ಮುಟ್ಟಾಳ ಇನ್ನೊಂದು ಹೆಂಡತಿ ಅಂತ ಕೇಳಿದಾಳೆ. ಕೇಳಿದ್ದೆ ತಡ ಈತನಿಗೆ ಅದೆಲ್ಲಿತ್ತೋ ಪಿತ್ತ ಕುತ್ತಿಗೆ ಹಿಸುಕಿ ಸಾಯಿಸಿದಾನಂತೆ. ಕುತ್ತಿಗೆ ಹಿಸುಕಿ. ಈ ನಡುವೆ ಮತ್ತೊಂದು ಯುವತಿಯ ಜೊತೆ ಗೋಪಿಗೆ ಲವ್ ಆಗಿದೆ. ಆ ಯುವತಿಯ ಜೊತೆ ಮದುವೆಗೆ ಮುಂದಾಗಿದ್ದಂತೆ. ಆದರೆ ಪತ್ನಿ ಚಂದನಾಬಾಯಿ ಎರಡನೇ ಮದುವೆಗೆ ವಿರೋಧ ಮಾಡಿದ್ದಾಳೆ. ವಿರೋಧಿಸಿದ ಪತ್ನಿಯನ್ನ ತನ್ನ ಮನೆಯಲ್ಲೇ ಕುತ್ತಿಗೆ ಹಿಸುಕಿ ಗೋಪಿ ಹತ್ಯೆ ಮಾಡಿದ್ದಾನೆ. ಹತ್ಯೆ ಮಾಡಿದ್ದಲ್ಲದೆ ಕೊಲೆಗೂ ತನಗೂ ಸಂಬಂಧವಿಲ್ಲವಂತೆ ಹೈಡ್ರಾಮಾ ಮಾಡಿದ್ದಾನೆ. ಆದರೆ ಹೊಳೆಹೊನ್ನೂರು ಪೊಲೀಸರ ತನಿಖೆಯ ವೇಳೆ ಅಸಲಿ ಬಣ್ಣ ಬಯಲಾಗಿದೆ. ಇದೀಗ ಪೊಲೀಸರು ಗೋಪಿಯನ್ನು ಬಂಧನ ಮಾಡಿದ್ದಾರೆ. ಗೋಪಿ ವಿಕೃತಿ ಪ್ರೀತಿಗೆ ಇಬ್ಬರು ಗಂಡು ಮಕ್ಕಳು ಅನಾಥರಾಗಿದ್ದಾರೆ. ಪಾಪ ಒಟ್ಟಾರೆ ಆ ಹೆಣ್ಣು ಮಗಳನ್ನು ಅತ್ಯಂತ ಅನ್ಯಾಯಯುತವಾಗಿ ಕೊಂದು ಹಾಕಿದ್ದಾನೆ ಪಾಪಿ. ಈಗಾಗಲೇ ಪೊಲೀಸರು ಈತನ ಹುಡುಕಾಟದಲ್ಲಿ, ಜೊತೆಗೆ ಆತ ಸೆರೆ ಸಿಕ್ಕ. ಅದಾದ ನಂತರ ತನಿಖೆ ಆಯಿತು. ತನಿಖೆಯ ವೇಳೆ ನನಗೇನು ಗೊತ್ತಿಲ್ಲ, ನನ್ನ ಹೆಂಡ್ರನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ತುಂಬ ಹೈಡ್ರಾಮಾ ಮಾಡಿದಂತೆ ಪೊಲೀಸರ ಭಾಷೆ ಪ್ರಯೋಗ ಮಾಡಿ ಸತ್ಯವನ್ನು ಹೊರತೆಗೆದಿದ್ದಾರೆ. ಈಗ ಆತ ಪೊಲೀಸರ ವಶದಲ್ಲಿದ್ದಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.